ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗಲ್ಲೇ ಯೂನಿವರ್ಸ್ ಕಡೆಯಿಂದ ನಿಮಗೆ ನೆಕ್ಸ್ಟ್ 7 ಡೇಸ್ಗೆ ಯಾವ ಒಂದು ಮೆಸೇಜ್ ಇದೆ ನೋಡೋಣ. ಸೊ ಓಕೆ, ಶೇರ್ ಯುವರ್ ಬೌಂಟೀಸ್. ಓಕೆ, ನೆಕ್ಸ್ಟ್ ಮೆಸೇಜ್, stay connected within. Next message, be open. Yes, what a good message. ಕೃಷ್ಣ ಹೇಳ್ತಿದ್ದಾರೆ ಸ್ಟೇ ಯುವರ್ ಬೌಂಟೀಸ್ ಅಂತ, ಶೇರ್ ಯುವರ್ ಬೌಂಟೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಹ್ಯಾವ್ ಇನಫ್ ಫಾರ್ ಯುವರ್ ನೀಡ್ಸ್ ಆ್ಯಂಡ್ ಸಮ್ ಎಕ್ಸ್ಟ್ರಾ ಟು ಶೇರ್ ಇಟ್ ವಿತ್ ಅದರ್ಸ್. ರಿಮೆಂಬರ್ ದ ಗೋಲ್ಡನ್ ರೂಲ್, ವಾಟ್ ಯು ಗಿವ್ ಯು ಗೆಟ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಭಗವಂತನ ನಂಬಿಕೆ ಇಟ್ಟು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ದೇವ್ರನ್ನ ಕಾಣ್ತೀವಿ. ಸೊ ನಾವು ಏನು ಹೊರಗಿನವ್ರಿಗೆ, ನಮ್ಮ ಅಕ್ಕಪಕ್ಕ ಇರೋರಿಗೆ ಕೊಡ್ತೀವೋ ಅದನ್ನೇ ನಾವು ವಾಪಸ್ ರಿಸೀವ್ ಮಾಡ್ತೀವಿ. ಸೊ ನಿನ್ನಲ್ಲಿ ಎಲ್ಲ ಇದೆ, ನಿನ್ನಲ್ಲಿ ಎಲ್ಲ ಎಲಿಜಿಬಿಲಿಟಿ ಇದೆ, ಎಲ್ಲ ಒಂದು ಪಾಸಿಟಿವಿಟಿ ನಿನ್ನಲ್ಲೇ ಇದೆ. ನೀನು ಅದನ್ನು ಸ್ಪ್ರೆಡ್ ಮಾಡು, ದೆನ್ ಯು ವಿಲ್ ರಿಸೀವ್ ಸೇಮ್ ಥಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಶೇರ್ ಯುವರ್ ಬೌಂಟೀಸ್, ನಿನ್ನಲ್ಲಿರುವಂತಹ ಒಳ್ಳೆಯ ಎಲ್ಲ ವಿಚಾರಗಳನ್ನು ಶೇರ್ ಮಾಡು, ಕೆಟ್ಟದ್ದನ್ನು ಆದಷ್ಟು ಅವಾಯ್ಡ್ ಮಾಡುವಂಥ ಮೆಸೇಜ್ ಬಂದಿದೆ. ಸೊ ಸ್ಟೇ ಕನೆಕ್ಟೆಡ್ ವಿತ್ ಇನ್, ನಿನ್ನಲ್ಲಿರುವಂತಹ ಭಗವಂತನಲ್ಲಿ ಕನೆಕ್ಟೆಡ್ ಆಗಿರು. ಆಗ ಮಾತ್ರ ನೀನು ಹೊರಗಿನವರ ಎಲ್ಲ ನೆಗೆಟಿವಿಟಿನೂ ನೀನು ದೂರ ಮಾಡ್ಬೋದು. ನಿನ್ನಲ್ಲೇ ಇರುವಂತಹ ಪಾಸಿಟಿವಿಟಿಗೆ ನೀನು ಕನೆಕ್ಟೆಡ್ ಆಗಿರು ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಮೆಸೇಜ್. ಬಿ ಓಪನ್ ಅಂತ ಹೇಳ್ತಾ ಇದ್ದಾರೆ. ಗಾಡ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಕಮ್ ಇನ್ ಅನ್ಎಕ್ಸ್ಪೆಕ್ಟೆಡ್ ವೇಸ್, ಬಿ ಓಪನ್ ಟು ರಿಸೀವ್ ದೆಮ್. ಮೇ ಬಿ ನಿನ್ನ ನೆಕ್ಸ್ಟ್ 7 ಡೇಸಲ್ಲಿ ನೀವು ವಿಶ್ ಮಾಡಿದ್ದಾಗಲಿ, ಅಥವಾ ನಿಮಗೊಂದು ಬ್ಲೆಸ್ಸಿಂಗ್ಸ್ ಆಗಲಿ, ಅಥವಾ ನಿಮ್ಮ ಒಂದು ಆಪರ್ಚುನಿಟೀಸ್ ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅದೆಲ್ಲ ನಿಮಗೆ ಸಿಗುವಂಥ ಸಮಯ ಬಂದಿದೆ. ಸೊ ಬಿ ರೆಡಿ ಫಾರ್ ಇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಮೆಸೇಜ್. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆ್ಯಂಡ್ ಇದರಲ್ಲಿರುವಂಥ ಪಾಸಿಟಿವ್ ಎನರ್ಜಿ ನಿಮಗೆ ಕನೆಕ್ಟ್ ಆದರೆ ಅಥವಾ ನಿಮಗೆ ರೆಸೊನೇಟ್ ಆದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.